ದೇಶದಾದ್ಯಂತ ಟೋಲ್ ಪ್ಲಾಜಾಗಳಲ್ಲಿನ ಕಿರಿಕಿರಿಯನ್ನ ತಪ್ಪಿಸುವಂತಹ ಸಲುವಾಗಿ ಸರ್ಕಾರ ಹೊಸ ಟೋಲ್ ನೀತಿಯನ್ನ ಜಾರಿಗೊಳಿಸಲು ಮುಂದಾಗ್ತಾ ಇದೆ. ಹೌದು, ಇಷ್ಟು ದಿನ ಪ್ರತಿ 100 ಕಿಲೋಮೀಟರ್ ದೂರದಲ್ಲಿ ಪ್ಲಾಜಾಗಳನ್ನ ನಿರ್ಮಾಣ ಮಾಡಿ ಅಲ್ಲಿ ಶುಲ್ಕಗಳನ್ನ ಪಡೆಯಲಾಗ್ತಾ ಇತ್ತು. ಅಲ್ಲದೆ ಹೆದ್ದಾರಿಗೆ ಎಲ್ಲಿಂದ ವಾಹನಗಳು ಎಂಟ್ರಿ ಆಗುತ್ತವೋ ಅಲ್ಲಿಂದ ಮುಂದಕ್ಕೆ ಬರುವಂತಹ ಪ್ಲಾಜಾವರೆಗೆ ಎಷ್ಟು ಕಿಲೋಮೀಟರ್ ವರೆಗೆ ವಾಹನ ಕ್ರಮಿಸುತ್ತೋ ಅಷ್ಟು ದೂರಕ್ಕೆ ಟೋಲ್ ಅನ್ನ ಪಾವತಿಸಬೇಕಾಗಿತ್ತು. ಆದರೆ ಈ ಪದ್ಧತಿ ರದ್ದಾಗ್ತಾ ಇದ್ದು ಮೇ 1ರಿಂದ ಟೋಲ್ ಪ್ಲಾಜಾದ ಹೊಸ ನಿಯಮ ಜಾರಿಗೊಳ್ತಾ ಇದೆ. ಈ ಹೊಸ ನಿಯಮದ ಪ್ರಕಾರ ವಾಹನಗಳು ಟೋಲ್ಗಳಲ್ಲಿ ಕಟ್ಟುವಂತಹ ಶುಲ್ಕ ಶೇಕಡ 50% ಇಳಿಕೆಯಾಗುವಂತಹ ಸಾಧ್ಯತೆ ಇದೆಯಂತೆ. ಅಷ್ಟೇ ಅಲ್ಲದೆ ವಾರ್ಷಿಕವಾಗಿ 3,000 ರೂಪಾಯಿಗಳನ್ನ ರೀಚಾರ್ಜ್ ಮಾಡಿಕೊಂಡು ದೇಶದಾದ್ಯಂತ ರಾಷ್ಟ್ರೀಯ ರಾಜ್ಯ ಹೆದ್ದಾರಿಗಳಲ್ಲಿ ಸಂಚರಿಸುವಂತಹ ಸೌಲಭ್ಯವೂ ಕೂಡ ಬರಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನು ಶುಲ್ಕ ಪಾವತಿಗಾಗಿ ಪ್ರತ್ಯೇಕ ವ್ಯವಸ್ಥೆಯನ್ನ ಕೂಡ ಮಾಡಲಾಗ್ತಾ ಇದ್ದು ಟೋಲ್ಗಳ ಮೂಲಕ ಹಾದು ಹೋಗುವಾಗ ನಿಮ್ಮ ವಾಹನದ ನಂಬರ್ ಅನ್ನ ಟ್ರೇಸ್ ಮಾಡಿ ಆಟೋಮೆಟಿಕ್ ಆಗಿ ನಿಮ್ಮ ಫಾಸ್ಟ್ಯಾಗ್ನಿಂದ ಶುಲ್ಕ ಕಡಿತವಾಗುತ್ತಂತೆ. ಇನ್ನು ಈ ಕ್ರಮದಿಂದಾಗಿ ವಾಹನ ಸವಾರರು ಈಗ ಟೋಲ್ಗಳಲ್ಲಿ ನೀಡ್ತಾ ಇರತಕ್ಕಂತಹ ಶುಲ್ಕವು ಶೇಕಡ 50% ಇಳಿಕೆಯಾಗಲಿದೆಯಂತೆ.